ಹಾಯ್ ಎಲ್ರಿಗೂ. ನನಗೆ ತುಂಬ ಜನ ಮೆಸೇಜ್ ಮಾಡೋದು ಏನು ಅಂದರೆ, ಅಕ್ಕ ನಾವು ನಿಮ್ಮ ಥರನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆದರೂ ತುಂಬ ಭಯ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿ ಆರ್ಡರ್ಸ್ ಬರಲಿಲ್ಲ ಅಂದರೆ ಏನು ಮಾಡೋದಕ್ಕ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಇದಕ್ಕೆ ನೀವೇನು ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ, 1,000-2,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು. ನಾನು ಫಸ್ಟ್ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಮಗಳಿಗೆ ಮಾಡ್ಕೊಡೋಕ್ಕೋಸ್ಕರ ನಾನು ಈ ಚಾಕ್ಲೇಟ್ನ ಕಲ್ತಿರೋದು. ಆಮೇಲೆ ತುಂಬ ಜನ ನನ್ನ ಹತ್ರ ಕೇಳ್ತಿದ್ರು, ನೀವು ಏನಾದರೂ ಸೇಲ್ ಮಾಡ್ತೀರಾ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಇನ್ಸ್ಪೈರ್ ಆಗಿ ಇದನ್ನ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡೆ. ನಿಜ ಹೇಳ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಖರ್ಚನ್ನ ನಾನು ನಿಭಾಯಿಸೋ ಅಷ್ಟು ಇದರಲ್ಲಿ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಆಫ್ಟರ್ ಡೆಲಿವರಿನೂ ರೆಸ್ಟ್ ಮಾಡದೆ ಇದನ್ನ ಮಾಡ್ತಾ ಇದ್ದೀನಿ ಅಂದರೆ ದುಡ್ಡಿನ ಆಸೆ ಆ ಥರ ಏನೂ ಅಲ್ಲ. ಇದನ್ನೆಲ್ಲಾದರೂ ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ಜನರಿಗೂ ಮತ್ತೆ ನಮಗೂ ಇರೋ ಕಾಂಟ್ಯಾಕ್ಟೇ ಬಿಟ್ಟು ಹೋಗ್ಬಿಡುತ್ತೆ. ಈಗ ಇದನ್ನ ಚಿಕ್ಕದಾಗೆ ಮಾಡ್ತಾ ಇದ್ದೀನಿ, ಜಾಸ್ತಿ ಆರ್ಡರ್ಸ್ನ ತಗೊಳಕ್ ಆಗ್ತಾ ಇಲ್ಲ. ದಿನಕ್ಕೆ 10-15 ಆರ್ಡರ್ಸ್ನ ಮಾತ್ರ ನಾನು ತಗೊಳ್ಳೋದು. ಜಾಸ್ತಿ ಆರ್ಡರ್ಸ್ ಇತ್ತು ಅಂದರೆ ನಾನು ಸ್ಟೂಡೆಂಟ್ಸ್ಗಳಿಗೂ ಕೊಡ್ತೀನಿ. ಮತ್ತೆ ಕಮ್ಮಿ ಫಾಲೋವರ್ಸ್ ಇತ್ತು ಅಂದ ತಕ್ಷಣ ಆರ್ಡರ್ಸ್ನ ಕೊಡದೇ ಇರಬೇಡಿ. ಅವರು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ. ಜಾಸ್ತಿ ಫಾಲೋವರ್ಸ್ ಇರೋರ್ಗಿಂತನೂ ಅಂದರೆ ಜಾಸ್ತಿ ಆರ್ಡರ್ಸ್ ಬರ್ತಾ ಇರುತ್ತಲ್ಲ ಅವ್ರಿಗಿಂತನೂ ಈಗ ಏನು ಹೊಸದಾಗಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರಿಗೂ ನಿಮ್ಮ ಕೈಲಿ ಆದಷ್ಟು ಆರ್ಡರ್ಸ್ನ ಕೊಡಿ.